ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಕವಲತ್ತು ಗ್ರಾಮದಲ್ಲಿ ಪ್ರತಿ 3 ವರ್ಷದಂತೆ ಈ ವರ್ಷವೂ ಸಹ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ಏಪ್ರಿಲ್ 5ರಿಂದ 12ನೇ ತಾರೀಕಿನವರೆಗೂ ನಡೆಯಲಿದೆ. ಶ್ರೀ ಮಾರ್ಗದ ದುರ್ಗಮ್ಮ ದೇವಿ ಜಾತ್ರೆಗೆ ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ವಿಜಯನಗರ, ಹಾವೇರಿ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುತ್ತಾರೆ. ರಥೋತ್ಸವದ ಬಗ್ಗೆ ಎಬಿ ವಾಹಿನಿಗೆ ಭಕ್ತರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಮಹಿಳೆಯರು ಮಾತನಾಡಿ ಮಾಹಿತಿ ನೀಡಿದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಓಪನ್ ಮಾಡಿದ್ವಿ, ದೇವರಪ್ಪ ನಡೀತು. ಈ ಸಲ ನಡೀತಾ ಇದೆ. ಇದೆಲ್ಲ ನಿಮ್ಮ ಆಶೀರ್ವಾದದಿಂದ ನಡೀತಾ ಇದೆ, ಜನಗಳ ಆಶೀರ್ವಾದದಿಂದ ನಡೆದು ಕೊರೋನಾ ಟೈಮಲ್ಲಿ ಎಷ್ಟೆಷ್ಟೋ ಹಬ್ಬಗಳು ನಿಂತೋದು. ನಮ್ಮ ದುರ್ಗಮ್ಮ ತಾಯಿ ಯಾವತ್ತೂ ನಿಲ್ಲಿಸಲಿಲ್ಲ. ಅದೇ ಥರ ಈಗೂ ವಿಜೃಂಭಣೆಯಿಂದ ನಡೀತಿದೆ ಹಬ್ಬ. ಭಕ್ತರಾಗಿ ಸುಮಾರು ಸಣ್ಣ ವಿದ್ಯಾರ್ಥಿ ಜೀವನದಿಂದ ಅಮ್ಮನ ಭಕ್ತರಾಗಿ ನಾನು ಅಮ್ಮನ ಪರವಾಗಿನೇ ನಾವು ಏನೇ ಇದ್ದರೂ ಪ್ರತಿ ಶುಕ್ರವಾರ, ಮಂಗಳವಾರ ಅಮ್ಮನ ದರ್ಶನ ನಾವು ಹಬ್ಬನೇ ಮಾಡೋದು ಬೇಡ ಅಂತ ತಿಳ್ಕೊಂಡಿದ್ದು. ನಾನು ಒಂದು ವಾರದಿಂದ ಹಾಸ್ಪಿಟ್ಲಾಗಿದ್ದು. ನಾವು ಮಾತ್ರ ನೋಡವ ನೀರಾಗಿ ನಾವು ಒಂದು ಅಯ್ಯಪ್ಪನ